ಗುಂಡಣ್ಣ ಕಾಲ್ಗಳನ್ನು ಸ್ವಿಚ್ ಆಫ್ ಮಾಡ. ನಿನಗೆ ನಾನೇ ಜಾಸ್ತಿ ಹೊಡ್ರದ್ ಕಣ. ಇಬ್ರು ಬಂದಿದ್ದು ಒಂದೇ ರಸ್ತೆಯಲ್ಲಿ, ಅದಾಗೋ ನೀನು ಜಾಸ್ತಿ ಹೊಡೆದೆ. ನಿನ್ನ ಕಾಲು ಉದ್ದ ಇದೆಯಪ್ಪ, ಆಸ್ ಇಟ್ ಇಸ್ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಕೊಟ್ಲಾರೆ ಎಲ್ಲಿ ಹೋದ್ರು ಲಾ ಪಾಯಿಂಟ್ಸ್ ಹಾಕೊಟ್ ಬಿಡಲ್ಲ. ನಡಿ ಇನ್ನೊಂದು ರೌಂಡ್ ಹೋಗೋಣ. ಅಪ್ಪ ಡಮ್ಮು ಸುಲಿದೆ, ಗಾಡಿಗೆ ಪೆಟ್ರೋಲ್ ಇಲ್ಲದೆ ಮುಂದೆ ಹೋಗಲ್ಲ, ಪೆಟ್ರೋಲ್ ಹಾಕ್ಸು. ಪೆಟ್ರೋಲ್ ಬಂಕ್ ಅಂದ ತಕ್ಷಣ ಪೆಟ್ರೋಲ್ ಬೇಕು ಅನ್ಸತ್ತಲ್ಲ. ಬಾರು ಚಿನ್ನ ಬಾರು. ತಮ್ಮ ಧರ್ಮಪತ್ನಿಯವ್ರು ಇನ್ನೂ ಎದ್ದಿಲ್ವೇನೋ ಪರಮ? ನೋಡು, ಬೆಳಿಗ್ಗೆ ಬೇಗ ಹೇಳಬೇಕು. ಗಂಡ ಜಾಗಿಂಗ್ ಹೋಗಕ್ಕೆ ಮುಂಚೆ ಒಂದು ಲೋಟ ಕಾಫಿ ಮಾಡ್ಕೊಡ್ಬೇಕು. ಜಾಗಿಂಗಿಂದ ಬಂದ ತಕ್ಷಣ ಬೆವರ್ತಾ ಇರ್ತಾನೆ. ಒಂದು ಟವಲ್ ತಂದು ನೀಟಾಗಿ ಒರೆಸ್ಬೇಕು ಅನ್ನೋದು ಏನಿಲ್ಲ. ಇಟ್ಕೊಂಡಿರ್ತಾಳೆ. ತುಕಾರಾಮ ಹೇಳಮ್ಮ. ನಿಮ್ಮ ಅಕ್ಕನಿಗೆ ಏನ ಬೆಳಗಾಗಿಲ್ವೇನೋ ಮಂಕುರಾಮ? ಅಕ್ಕ ಬುಡ್ಬುಡಿಕೆ ಬಂತೆ. ಬಡವಲ್ಕಾಯ ಇಬ್ರಲ್ಲಿ ಯಾರೋ ಬುಡ್ಬುಡ್ಕೆ? ನಿಮ್ಗೆ ಯಾಕ್ರಿ ಅಣ್ಣಮ್ಮನ? ನಾ ಹೇಳಿದ್ ನಮ್ಮ ಅಕ್ಕಂಗೆ. ಇನ್ನೊಂದ್ಸಲ ಗುಂಡನ್ಗೆ ಏನಾದ್ರು ಬೈದ್ರೆ 3 ಅಡಿ ತಲೆ ಮೇಲೆ ಮಟಕ್ ದಾಂಡ್ರೆ 3 ಅಡಿ ಒಳಗೋಗಿ ವರೆ ಮಾತ್ರ ಮೇಲಿರ್ಬೇಕು. ಲಾಯರ್ ಗುಂಡನಿಗೆ ಇನ್ಸಲ್ಟ್ ಪರಮ. ಕಾಫಿ ಕೊಡಿಸ್ತೀನಿ ಅಂತ ಮನೆ ಕರ್ಕೊಂಡ್ ಬಂದು ಬಡವಲ್ಕಾಯ ಹತ್ರ ನನ್ನ ಬಯಸ್ತಾ ಇದೀಯಾ? ಯಾರು? ಪಾರ್ವತಿ, ಅಂಬಾ ಭವಾನಿ, ದುರ್ಗಿ. ಯಾರ್ರಿ ಅವರು? ಎಲ್ಲ ನೀನೇ ಕಣೆ. ಅಲ್ಲ, ನಾನು ಜಾಗಿ ಮುಗಿಸ್ಕೊಂಬಂದ್ರು ಇನ್ನ ಮಲಗಿದ್ಯಾ? ಬರ್ತಾ ಬರ್ತಾ ಸೋಂಬೇರಿ ಆಗ್ತಾ ಇದ್ಯಾ, ಜೊತೆಗೆ ಊದಿದ್ಯಾ. ನನಗಿಂತ 1 kg ಜಾಸ್ತಿ ಬೇರೆ ಆಗಿದ್ಯಾ. ರೀ ತೂಕ ನೋಡಿ ಮಾತಾಡ್ರಿ. ಬೆಳಗ್ಗೆನೆ ಹೆಂಡತಿ ಜೊತೆ ಜಗಳ ಮಾಡೋಂತ ಲಾಯರ್ ಹೇಳ್ಕೊಟ್ರೇನ್ರಿ? ಛೇ 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 ಛೇ, ಅವ್ನು ಹೇಳ್ತಾ ಇರೋದು ಹಾಗಲ್ಲ ಪಾರ್ವತಿ ಅವರೇ. ಗಂಡಸ್ರು ಹೇಳೋದಕ್ಕಿಂತ ಮುಂಚೆ ಹೆಂಗಸ್ರು ಹೇಳೋದು ಸನಾತನ ಧರ್ಮ ಅಂತ ಅವ್ನು ಹೇಳ್ತಾ ಇರೋದು. ಅದೆಲ್ಲ ನಿಮ್ ಕಾಲಕ್ಕೆ ಮುಗೀತು. ಆ ಧರ್ಮನೆಲ್ಲ ನಿಮ್ ಹತ್ರನೇ ಇಟ್ಕೊಳ್ಳಿ. ಎಲ್ಲ ಸುಸ್ತಾಗಿತ್ತು, ಮಲಗಿದ್ದೆ. ನಮ್ಮ ಯಜಮಾನ್ರ ಹತ್ರ ಮಾತಾಡ್ಕೊಳ್ತೀನಿ. ಮಧ್ಯ ಲಾ ಪಾಯಿಂಟ್ ಹಾಕಕ್ ನೀವು ಬರಬೇಡಿ. ಸರಿ ಬಿಡಿ ಪಾರ್ವತಿ ಅವರೇ, ನಮ್ಮ ಮನೇಲಿ ನಾನು ಕಾಫಿ ಕುಡ್ಕೋತೀನಿ. ರಾತ್ರಿ ಡಿಕಾಕ್ಷನ್ ಉಳಿದಿರ್ಬೇಕು. ಕೂತ್ಕೊಳ್ಳೋ, ಕಾಫಿ ಕುಡ್ಕೊಂಡು ಹೋಗ್ಬೇಕು. ನಟ ಭಯಂಕರ ಪರಮ ಅವರೇ, ನಾವು ರಾತ್ರಿ ಡಿಕಾಕ್ಷನ್ ರಾತ್ರಿ ಕುಡಿತೀವಿ, ಬೆಳಿಗ್ಗೆ ಡಿಕಾಕ್ಷನ್ ಬೆಳಿಗ್ಗೆ ಕುಡಿತೀವಿ. ಇಷ್ಟೊತ್ನಲ್ಲಿ ನಮ್ಗೆ ರಾತ್ರಿ ಡಿಕಾಕ್ಷನ್ ಬೇಕಾಗಿಲ್ಲ. ಬರ್ತೀವಿ. ಯಾರು? ನನ್ನ ಸ್ನೇಹಿತನ ಹತ್ರ ಹೀಗೇನೆ ಮಾತಾಡೋದು? ಬರ್ತಾ ಬರ್ತಾ ನೀನ್ ಸೋಂಬೇರಿತನ ಜಾಸ್ತಿ ಆಗ್ತಾ ಇದೆ. ನಾಳೆಯಿಂದ ನೀನ್ ಬೆಳಿಗ್ಗೆ ಬೇಗ ಹೇಳ್ಬೇಕು. ನನಗೆ ಕಾಫಿ ಮಾಡ್ಕೊಡ್ಬೇಕು. ನನ್ನ ಜೊತೆ ಜಾಗಿಂಗ್ ಬರ್ಬೇಕು ಕಣೆ. ಇಲ್ಲ ಅಂದ್ರೆ ಬಿಟ್ಟಂ ದಿಟ್ಟಂ ಕೊಟ್ಟಂ. ಏನ್ರಿ ಡೈವರ್ಸ್ ಕೊಡ್ತೀರಾ? ಆ ಲಾಯರ್ ಜೊತೆ ಜಾಗಿಂಗ್ ಹೋದ ತಕ್ಷಣ ನಿಮ್ಗೆ ಉಸಿರಾಡಕ್ ಸಿಗೋದೇ ಕ್ರಿಮಿನಲ್ ಗಾಳಿ ಅಲ್ವಾ? ಯಾರು? ನಿನ್ನ ಸೋಮಾರಿತನ ನನ್ನ ಸಿಟ್ಟನ್ನ ಜಾಸ್ತಿ ಮಾಡ್ತಾ ಇದೆ. ರೀ, ಹೆಂಗಸರಿಗೆ ಮನೆ ಕೆಲಸ ಎಷ್ಟಿರುತ್ತೆ ಅಂತ ನಿಮ್ಗೆ ಗೊತ್ತಾ? ನಿನ್ ಬುಡ್ಬುಡಿಕೆ ಗೊತ್ತೇನು ಮಮ್ಮ? ತುಕಾರಾಮ, ಹೇಳೋ ಮಮ್ಮ. ಸುಮ್ಮನೆ ನಿಂತ್ಕೊಳ್ಳೋ ಮಂಕುರಾಮ. ಯಾರು? ಕಾರಣ ಏನೇ ಇರ್ಲಿ, ಈ ಸೋಮಾರಿತನನ ನನ್ನ ಕೈಲಿ ಸಹಿಸೋದಕ್ಕಾಗೋದಿಲ್ಲ. ಬಿಟ್ಟಮ್ ದಿಟ್ಟಮ್ ಕೊಟ್ಟಮನ್ನ ನಿನ್ ಗಂಡ. ಹೌದು. ಹಾಗಂದ್ರೆ ಏನೇ? ಬಿಟ್ಟಮ್ ಅಂದ್ರೆ ಹೆಂಡ್ತಿನ್ ಬಿಡೋದು, ದಿಟ್ಟಮ್ ಅಂದ್ರೆ ಧೈರ್ಯ ತಗೊಳ್ಳೋದು, ಕೊಟ್ಟಮ್ ಅಂದ್ರೆ ಡಿವೋರ್ಸ್ ಕೊಡೋದು ಕಣೆ. ಅಕ್ಕ ಹಾಗೆ ಅನ್ಕೋಬೇಕು. ಕೋಪಂ ಬಿಟ್ಟಂ, ಮನಸ್ಸು ದಿಟ್ಟಂ, ಪ್ರೀತಿ ಕೊಟ್ಟಂ ಅಂತ ಯಾಕೆ ತಿಳ್ಕೊಬಾರ್ದು? ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲ ತಾನೆ? ಮತ್ತೆ ಅಪ್ಪು ಕೂತ್ಕೋ. ನಮಗ್ ಸಮಾಧಾನ ಆಗೋ ತರ ವ್ಯಾಖ್ಯಾನ ಕೊಡ್ಬೇಡ. ಅಕ್ಕ ಪತಿ ಪರಮೇಶ್ವರ ಅಂತವ್ರಲ್ಲ. ಯಾರಿಗೆ ಅವರು ಪತಿ? ಪಾರು ಆಂಟಿಗೆ. ಹೌದು ತಾನೆ? ಇದು ಸಂಸಾರಸ್ತ್ರ ಜಗಳ. ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡೋ. ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ಇಂಥ ಗಂಡಸ್ರಿಗೆ ನಾವು ಸರಿಯಾಗಿ ಪಾಠ ಕಲಿಸ್ಬೇಕು ಪಾರು. ಎಂಥ ಗಂಡಸ್ರಿಗೆ? ನೀನ್ ಇನ್ನೂ ಇಲ್ಲೇ ಇದ್ಯಾ? ನಾವೇನೋ ಗುಟ್ಟಾಗಿ ಮಾತಾಡ್ಬೇಕು, ಹೊರಡು ಇಲ್ಲಿಂದ. ಈಗ ಹೋಗ್ತೀನಿ, ಆದ್ರೆ ಇವತ್ತಲ್ಲ ನಾಳೆ ಈ ವಿಷಯ ಈ ರೇಡಿಯೋ ಜಾಕಿ ಗೊತ್ತಾಗ್ಲೇಬೇಕು. ವೇದ ಅವ್ರ ಗಿಡಗಳು ನೋಡ್ಬರ್ರಿ. ನಾನ್ಯಾಕೆ ಗಿಡಗಳು ನೋಡ್ಬೇಕು? ಗಿಡಗಳು ನೋಡಿದ್ರೆ ಕಣ್ ತಂಪಾಕವ್. ಇಬ್ರು ಕೂಡ ನೀರ್ ಹಾಕಿದ್ರಂತೂ ಗಿಡಗಳು ತಂಪಾಗಿ ಬೆಳಿತಾವ. ಸುಬ್ಬ, ನನ್ನ ಹತ್ರ ಇಂಥ ಕೆಲ್ಸನೆಲ್ಲ ಮಾಡಿಸ್ತೀಯಾ? ಆಮೇಲೆ ಸರಿ ಇರಲ್ಲ ನೋಡು. ಸಿಟ್ಟ ಬೇಡ್ರಿ, ಇದೇ ನೆಪದಾಗ ಇಬ್ರು ಕೂಡ ಮಾತಾಡಿದಾರ ಅಂತಂದೇಳಿ ಹಂಗಂದೆ. ಸುಬ್ಬ, ಇನ್ನೊಂದ್ಸರಿ ನನ್ನ ಹತ್ರ ತರ್ಲೆ ಮಾಡಿದ್ರೆ ಆಮೇಲೆ ತರ್ಲೆ ಸುಬ್ಬ ಅಂತ ರೇಡಿಯೋಲಿ ಅನೌನ್ಸ್ ಮಾಡ್ಬಿಡ್ತೀನಿ. ಬಿಟ್ಟಂ ದಿಟ್ಟಂ ಕೊಟ್ಟಂ. ಬಿಟ್ಟಂ ದಿಟ್ಟಂ ಕೊಟ್ಟಂ ಹಂಗಂದ್ರೇನಪ್ಪ? ಕಣ್ಣು ಒರ್ಸ್ಕೊಂಬೇಡ ಪಾರು, ಮೇಕಪ್ ಎಲ್ಲ ಹಾಳಾಗೋಗುತ್ತೆ. ಗಂಡನೇ ಒಂದ್ಮೇಲೆ ಕಪ್ ಯಾಕೆ, ಮೇಕಪ್ ಯಾಕೆ? ನಿನ್ ಗಂಡ ಏನೇನ್ ಕೆಲಸ ವಹಿಸಿದಾನೆ ಇನ್ನೊಂದ್ಸಲ ಹೇಳು. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಬೇಕಂತೆ, ನಾನು ಜಾಗಿಂಗ್ ಹೋಗ್ಬೇಕಂತೆ. ನನ್ ಕೈಲಾಗಲ್ಲ. ಬೆಳೆಯೋದೆಲ್ಲ ಮುರಿಯೋದಕ್ಕೆ, ಗಂಡಸ್ರಿಗೆ ಪಾಠ ಕಲಿಸೋದಕ್ಕೆ ನನ್ನ ಹತ್ರ ಬೇಕಾದಷ್ಟು ಅಸ್ತ್ರಗಳಿವೆ. ಅಲ್ಲ, ಕೈ ಹಿಡಿದ ಗಂಡ ತನ್ನ ಸ್ವಂತ ಹೆಂಡತಿಗೆ ಒಂದು ಕಪ್ ಕಾಫಿ ಮಾಡ್ಕೊಡಲ್ಲ ಅಂದ್ರೆ ಹೇಗೆ? ಅವ್ರ ಕೊನೆಯಲ್ಲಿ ಹೇಳಿದ್ ಒಂದೇ ವಾಕ್ಯ ಕಣೆ, ಬಿಟ್ಟಂ ದಿಟ್ಟಂ ಕೊಟ್ಟಂ ಅಂತ. ಏನು ಯೋಚನೆ ಮಾಡ್ಬೇಡ, ನೀನ್ ಧೈರ್ಯವಾಗಿರು. ಗಂಡನ ಪಳಗಿಸೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಗಂಡನ್ ಪಳಗಿಸ್ಬೋದೇನೆ? 4000 kg ತಗೋ ಆನೆನೆ ಪಳಗಿಸ್ಬೋದು.
ಇನ್ನು 40 kg ತಗೋ ನಿನ್ ಗಂಡನ್ ಪಳಗ್ಸೋಕಾಗಲ್ವೇನೆ? ಅಡ್ಗೆ ಕೆಲಸ ಮನೆ ಕೆಲಸ ಎಲ್ಲ ಅವ್ರ ಕೈಲೇ ಮಾಡಿಸ್ಬೋದು. ಅದೇ ಹೇಗೆ? ಅಷ್ಟ್ ಮಾಡು. ಓಕೆ. ಉಂಡ ಕಾವ್ಯನ ಸ್ವಿಚ್ ಆಫ್ ಮಾಡ. ನಾನು ಹಾಕಿದ ರೋಫ್ಗೆ ಇವತ್ತು ನನ್ನ ಹೆಂಡತಿ ಜೀವ ಸುರು ಅನ್ಬೇಕು. ನಿಂಗೆ ಬರೀ ಕಾಫಿ ಅಲ್ಲ, ಜೊತೆಗೆ ಪೂರಿನೂ ಕೊಡಿಸ್ತೀನಿ. ಪಾರ್ ಅವ್ರು ಪೂರಿ ಕೊಡ್ತಾರೇನ? ಬರೀ ಪೂರಿ ಎಲ್ಲ ಕಣೋ, ಜೊತೆಗೆ ಪಲ್ಯನೂ ಕೊಡಿಸ್ತೀನಿ. ಎಲ್ಲ ಪರ್ಮು ಗಲ್ ಗಲ್ ಬಳೆ ಸೌಂಡೆ ಕೇಳಿಸ್ತಾ ಇಲ್ಲ. ಬರೋ, ಏನು ಮಾಡ್ತಿದ್ಯೆ? ನಾನು ಹೇಳಿದ್ದೀನಿ ರೆಡಿಯಾಗಿಲ್ವಾ? ರೀ ಎಲ್ಲಿದ್ಯೆ? ಅದೇನು ದೊಡ್ಡರಾಗ ಹೊರಗೆ ಬಾ. ರೀ ನಾನು ಇಲ್ಲಿದ್ದೀನ್ರಿ. ಬರೋ, ಏನಿದು ಮೆಡಿಕಲ್ ಹಾರ? ಕಲ್ಲಿತ್ತು ಎಡು ಬಿದ್ದೆ. ನೀನು ಯಾಕೆ ಹೇಳ್ಬೇಕು ಹೋದೆ? ನೀವೇ ಸೋಂಬೇರಿತನ ಬಿಡು, ಜಾಗಿಂಗ್ ಮಾಡು ಅಂತ ಬೈದ್ರಲ್ಲ. ಬೈದಿದ್ದಲ್ಲ ಕಣೆ, ಅದು ಪ್ರೀತಿಯಿಂದ ಹೇಳಿದ್ದು. ಜಾಗಿಂಗ್ ಮಾಡೋಣ ಅಂತ ಬೆಳಗ್ಗೆ ಎದ್ದು ಹೊರಟ್ನ. ಆ ಸುರೇಶ್ ನರ್ಸಿಂಗ್ ಹೋಮ್ ಇದೆಯಲ್ಲ, ಅಲ್ಲಿ ಎಡು ಬಿದ್ದೆ. ತಕ್ಷಣ ಡಾಕ್ಟರ್ ಬಂದ್ರು, ಎಕ್ಸ್ರೇ ತೆಗೆದ್ರು. ಕೈ ಮುರಿದಿದೆ ಅಮ್ಮ, 15 ದಿನ ಈ ಬ್ಯಾಂಡೇಜ್ ತೆಗಿಬೇಡ ಅಂತ ಹೇಳಿದ್ರು. ಹೊರಗಡೆ ನೋಡೋಕ್ ಬೆಳ್ಳಗಿದ್ರು, ಒಳಗಡೆ ಎಷ್ಟು ನೋವಾಗುತ್ತೆ ಗೊತ್ತಾ? ಪರ್ಮ, ಇವತ್ತು ನಿಮ್ಮ ಮನೇಲಿ ಕಾಫಿ ಇಲ್ಲ ಬಿಡ. ನಮ್ಮ ಮನೆಗೆ ನಾನು ಹೋಗ್ತೀನಿ, ನೀನೇನು ಮಾಡ್ತೀಯಪ್ಪ? ನಾನು ಬರ್ತೀನಪ್ಪ, ನಿಮ್ಮಲ್ಲೇ ಕಾಫಿ ಕೊಡ್ಸು. ಇಲ್ಲಿ ಏನೂ ಸಿಕ್ಕಲ್ಲ. ಇಲ್ಲೇ 2 ಕಪ್ ಕಾಫಿ ಮಾಡಿ ನನಗೂ ಕೊಡ್ರಿ. ನನ್ನ ಕೆಲದೆಲ್ಲ ಆಗಲ್ಲಮ್ಮ, ನಾನು ಗುಂಡನ ಮನೆಗೆ ಹೋಗಿ ಕಾಫಿ ಕುಡಿತೀನಿ. ಹೋಗ್ರಿ, ಒಂದು ಲೋಟ ನೀರಾದ್ರೂ ಕೊಡ್ರಿ. ಎಡ್ಗೆ ಫ್ರೀಜ್ ಅಲ್ಲ, ಹೋಗಿ ತಗೋ. ಇಲ್ಲ ತುಕಾರಾಮಾಗಿ ಹೇಳು, ಗಿಡಗಳು ನೀರು ಹಾಕೋ ಜೊತೆಗೆ ನಿನಗೂ ಕುಡಿಸ್ತಾನೆ. ಅಂದ್ರೆ ಗಿಡ ನಾನು ಒಂದೇನಾ? ಈ ಸ್ಥಿತಿಲಿ ನೀನು ಅದು 2 ಒಂದೇ. ರೀ, ನೀವು ನನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ನಂಗೆ ತುಂಬಾ ದುಃಖ ಆಗ್ತಾ ಇದೆ. ಅರೆ ಏನಿದು ಬೆಳಗ್ಗೆ ಜಗಳ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಆಂಟಿ ನೋಡು ಕೈ ಏನು ಮಾಡ್ಕೊಂಡು. ಆಂಟಿ ಕೈ ಯಾಕೆ ಮುರ್ಕೊಂಡ್ರಿ? ಪತಿ ಪರಮೇಶ್ವರ್ ಏನಾದ್ರು ಮುರಿದ್ರಾ? ಏನು ರೆಡಿಯಾ? ನಾನು ಯಾಕೆ ಕೈ ಮುರಿಲಿ? ಇವ್ರ ಮಾತು ಕೇಳಿ ಜಾಗಿಂಗ್ ಮಾಡೋಣ ಅಂತ ಹೋದೆ. ಗ್ರಚಾರ ಕೆಟ್ಟು ಎಡು ಬಿದ್ದೆ. ಈಗ ಆಯ್ತು. ಒಂದು ಗ್ಲಾಸ್ ಕಾಫಿ ಕಾಯಿಸ್ಕೊಡಿ ಅಂತಂದ್ರೆ ಆಗಲ್ಲ ಅಂತಿದ್ದಾರೆ. ಅಷ್ಟೇ ತಾನೇ, ನಾನಿಲ್ವಾ ಆಂಟಿ? ನಿಮ್ ಕೈ ಸರಿ ಹೋಗೋವರೆಗೂ ನಿಮ್ಮಿಬ್ಬರಿಗೂ ನಾನೇ ಹೆಲ್ಪ್ ಮಾಡ್ತೀನಿ. ಆಗಲ್ಲ? ನೋಡಿದ್ರಲ್ಲ, ಪಾರು ಆಂಟಿ ಕೈ ಪಟಕ್ಕಾಗಿರೋದ್ರಿಂದ ಅವ್ರ ಹೆಲ್ಪ್ಗೆ ನಾನೇ ನಿಂತ್ಕೊಂಡಿದ್ದೀನಿ. ಮೂಳೆ ಕೊಟ್ಟ ಆ ಭಗವಂತ ಅದಕ್ಕೆ ಮುರಿಯೋ ಗುಣನೂ ಇಟ್ಟ. ಪಾರು ಆಂಟಿ ಕೈಯಲ್ಲಿ ಇನ್ನ ಎಷ್ಟು ದಿನ ಬ್ಯಾಂಡೇಜ್ ಇರುತ್ತೆ? ಇಂಥ ಪರಿಸ್ಥಿತಿನಲ್ಲಿ ಯಾರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ನೀವೇ ಕಾದ್ ನೋಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ತುಂಬ ಚೆನ್ನಾಗಿದೆ ಅಲ್ಲ? ಅದೇ ಅಡುಗೆ ಮನೆ, ಅದೇ ಕಾಫಿ ಪುಡಿ, ಅದೇ ಹಾಲು. ನಿನ್ನ ಕೈ ಚಳಕ ತುಂಬ ಚೆನ್ನಾಗಿ ತೋರಿಸಿದ್ಯಾ. ಚಿಕ್ಕಮಂಗ್ಳೂರೇ ಆವಾಹನೆ ಆಗಿದೆ ಈ ಲೋಟದಲ್ಲಿ. ಥ್ಯಾಂಕ್ ಯು ಅಂಕಲ್. ಅಂಕಲ್, ನನ್ಗಿನ್ನೂ ಏನೇನೋ ಅಡುಗೆ ಬರುತ್ತೆ. ಹೇಗಿದ್ರು ಆಂಟಿ ಕೈ ಪಳಕ್ಕಾಗಿದೆ, 15 ದಿನ ಸರಿ ಹೋಗಲ್ಲ. ಅಲ್ಲಿವರೆಗೂ ಎಲ್ಲಾ ತರದ ಅಡುಗೆಗಳನ್ನ ನಾನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಿರ್ತೀನಿ. ಸಕ್ಕರೆ ಜಾಸ್ತಿ ಆಗಿದೆ. ಯಾಕೆ, ನಿಮ್ಗೆ ಶುಗರ್ ಕಂಪ್ಲೇಂಟಾ? ನಾನು ಈ ತರ ಕಾಫಿ ಎಲ್ಲ ಕುಡಿಯಲ್ಲ. ಹೋಗ್ಲಿ ಡಿಕಾಕ್ಷನ್ ಕೊಡ್ಲಾ? ಬೇಕಾಗಿಲ್ಲ, ನನಗೇನ್ ಬೇಕೋ ನಾನೇ ಮಾಡ್ಕೊಂಡು ಕುಡಿತೀನಿ. ಅಂಕಲ್, ಮನೇಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬೇಗ ಬಂದು ನಾನು ನಿಮ್ಗೆ ಅಡುಗೆ ಮಾಡ್ಕೊಡ್ತೀನಿ. ಬರ್ಲಾ? ಬಾಯ್ ಅಂಕಲ್. ಪುಟ್ಟ ಬಾಯ್. ಈ ಮನ್ಯಾಗ ಕುಂತ ಬೇಸರ ಆಗ್ಬಿಡ್ತೈತಿ. ವೇದವ್ರು ಈ ಮನೆಗೆ ಬಂದ್ರೆ ಆರಾಮ ಮಾತಾಡ್ಬೋದು. ಹಲೋ ಹಲೋ, ನೀನ್ಯಾರೇ? ಮೊದಲು ನೀವ್ಯಾರು ಹೇಳ್ರಿ? ನಾನ್ರಿ, ಗಿಡ ನೀರು. ನನಗೆ ಬಾರಿ ಬೋರು. ನಮ್ಮ ಅಕ್ಕನ ಕೈ ಭಾಳ ಹುಸಾಕತ್ತಿತ್ತಂತ. ಆದ್ರೆ ವೇದವ್ರನ್ನ ಕರೆಸಿ ಇಲ್ಲಿ ಅಡುಗೆ ಮಾಡಿಸೋದು ಚಲೋ ಇಲ್ಲ ಅಂತ ಅನ್ನತ್ತಿದ್ವಿ. ಪಾರು ಆಂಟಿ ಹಾಗೆ ಹೇಳಿದ್ರ? ನಾನ್ ಬರ್ತೀನಿ, ಅಡುಗೆ ಮಾಡ್ಕೊಡ್ತೀನಿ. ಅಕ್ಕ ಬ್ಯಾಡ ಅನ್ನಕತ್ತಿದ್ಲು ರೀ. ಏ ಸುಬ್ಬ, ನಮ್ಮ ವಿಷಯ ನಿನಗೆ ಯಾಕೋ? ನಾನು ಬರ್ತೀನಿ, ಅಡುಗೆ ಮಾಡ್ಕೊಡ್ತೀನಿ. ಎಲ್ಲಿ ಮುಟ್ಟಿದ್ರೆ ನೋವಾಗತ್ತಮ್ಮ? ಎಲ್ಲಿ ಮುಟ್ಟಿದ್ರು ಇಲ್ಲೇ ನೋವಾಗುತ್ತೆ ರೀ. ಓ, ನರಗಳು ಒಂದಕ್ಕೊಂದು ಕರೆಕ್ಟ್ ಆಗಿರುತ್ತಲ್ಲ, ಅದಕ್ಕೆ ನಿಂಗೆ ನೋವಾಗತ್ತೆ. ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ. ಹಂಗಂದ್ರೆ ಈ ಪ್ರಪಂಚದಲ್ಲಿರುವ ಎಲ್ಲ ಜೀವರಾಶಿಗಳನ್ನು ನಾವು ದಯೆಯಿಂದ ನೋಡಬೇಕು. ನೀನು ನನ್ನ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಮೇಲೆ ದಯೆ ತೋರಿಸ್ತಾ ಇಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಇಷ್ಟೇ ದಯೆ ತೋರಿಸ್ತಾ ಇದ್ದೆ. ಕುಕ್ ರೆಡಿ. ರೀ, ಕೈ ತುಂಬಾ ನೋಯ್ತಾ ಇದೆ. ರೂಮಲ್ಲಿ ಒಂದು ಮಾತ್ರೆ ಇದೆ, ತಂದ್ಕೊಡಿ. ಪತಿ ಪರಮೇಶ್ವರ್, ಆಲೂಗೆಡ್ಡೆ ಹುಳಿ ಮಾಡಬೇಕು ಅನ್ಕೊಂಡಿದ್ದೀನಿ. ಖಾರ ಜಾಸ್ತಿ ಇರ್ಲಾ ಕಮ್ಮಿ ಇರ್ಲಾ? ರೀ, ಕಣ್ಣಲ್ಲೇನೋ ಬಿದ್ದಿದೆ, ಬಂದ್ ನೋಡಿ. ನೋಡ್ಕೊ ರೆಡಿಯೋ, ನೀನು ಏನು ಮಾಡಿಕೊಟ್ರು ನಾನು ತಿಂತೀನಿ.
ಕಸದ ಬುಟ್ಟಿ ತುಂಬಿದೆ, ಖಾಲಿ ಮಾಡಿ. ಕಸಕ್ಕೆ ಒಗ್ಗರಣೆ ಹಾಕೊಡು, ಅದನ್ನು ತಿಂತೀನಿ. ಥ್ಯಾಂಕ್ ಯು ಅಂಕಲ್. ಪತಿ ಪರಮೇಶ್ವರ್ ಅಡುಗೆ ರೆಡಿ ಮಾಡ್ತೀನಿ. ರೀ ಕೈ ತುಂಬಾ ನೋಯ್ತಾ ಇದೆ. ಬಾರು, ಆ ಡಾಕ್ಟ್ರು ನಿನಗೆ ಸರಿಯಾಗಿ ಬ್ಯಾಂಡೇಜ್ ಹಾಕಿಲ್ಲ ಅನ್ಸುತ್ತೆ ಕಣೆ. ಇನ್ನೊಂದ್ಸಲ ಎಕ್ಸ್ರೇ ತೆಗ್ಸಿ ಬ್ಯಾಂಡೇಜ್ ಸರಿಯಾಗಿ ಹಾಕ್ಸ್ಬೋಣ ಬಾ. ಬೇಡ ರೀ, ಕರೆಕ್ಟ್ ಆಗೇ ಇದೆ. ಯಾವ ಡಾಕ್ಟರ್ ಹತ್ರನೂ ಹೋಗೋದು ಬೇಡ. ಅಂಕಲ್ ಸ್ವಲ್ಪ ರೀ ನನ್ನ ತಲೆ ತುಂಬಾ ನೋಯ್ತಾ ಇದೆ ರೀ, ಸ್ವಲ್ಪ ಒತ್ತೀರಾ? ನನ್ನ ಕೈಲಿ ಆಗಲ್ಲ ರೀ, ಕೈ ತುಂಬಾ ನೋಯ್ತಾ ಇದೆ. ಬಾ. ಅಂಕಲ್ ಸ್ವಲ್ಪ ಬರ್ತೀರಾ? ಬಂದೆ. ರೀ ಬನ್ರಿ ಇಲ್ಲಿ. ಏನಮ್ಮ? ಕೈ ಪಟ್ಟಿಂದ ಆಚೆ ಬಂದಿದೆ, ಸ್ವಲ್ಪ ಹಾಕ್ತೀರಾ? ಅಂಕಲ್ ಸ್ವಲ್ಪ ಬರ್ತೀರಾ? ಅಡಿಗೆ ರೆಡಿ ಇದೆ, ತಟ್ಟೆ ಹಾಕ್ಬಿಡ್ತೀರಾ? ಅಯ್ಯೋ. ಈ ತರ ನನಗೆ ಯಾವಾಗಾದ್ರೂ ಸಹಾಯ ಮಾಡಿದ್ದೀರಾ? ಈ ತರ ನೀನ್ ಯಾವತ್ತಾರು ಅಡುಗೆ ಮಾಡಿದ್ಯಾ? ಯಾರು ಮನೆಯವ್ರಿಗೆ ಸಹಾಯ ಮಾಡೋ ದೊಡ್ಡ ವಿಷಯ ಅಲ್ಲ ಕಣೆ. ನಮಗ್ ಸಹಾಯ ಮಾಡೋದು ನಾವು ಸಹಾಯ ಮಾಡ್ಲೇಬೇಕು. ಅಡ್ಗೆ ರೆಡಿಗಿದೆ ಅಂತೆ, ತಂದು ಬಿಡ್ತೀನಿ. ಪಾಂಡುರಂಗ, ಕೈ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಆಂಟಿ ನಾನ್ ಬಡಿಸ್ಲಾ? ಬೇಡ, ನಾವೇ ಬಡಿಸ್ಕೊಳ್ತೀವಿ. ನೀನಿನ್ ಹೊರಡ್ಬೋದು. ನಾಳೆಯಿಂದ ನಮ್ಮ ಮನೆಗೆ ಬರಬೇಡ. ನಮ್ಮನೆಗೆ ನಾನ್ ಬರ್ಬಾರ್ದಾ? ನೋಡು, ನೀನು ಬಂದು ಅಡಿಗೆ ಮಾಡಿ ನಮ್ಗೆಲ್ಲ ಬಡಿಸೋದು ನಂಗೆ ಸರಿ ಅನಿಸ್ತಾ ಇಲ್ಲ. ನಾನು ಈಗಾಗಲೇ ಒಬ್ಬ ಕಾಂಟ್ರಾಕ್ಟರ್ಗೆ ಹೇಳಿದ್ದೀನಿ, ಅವ್ರು ಅಡಿಗೆ ಒಳಗೆ ಕಳಿಸ್ತಾರೆ, ನೀನು ಹೊರಡ್ಬೋದು. ಸರಿ ನಾನು ಹೊರಡ್ತೀನಿ. ಅಲ್ಲ, ನೀವು ಮಾಡಿದ ಅಡಿಗೆ ಗಮ್ಮ ಅನ್ನಕತ್ತೈತಿ. ನೀವು ಬಡಿಸಿದ್ರೆ ಇನ್ನೂ ರುಚಿ ಇರ್ತಿತ್ತೇನೋ. ಸೊಬ್ಬು ರೀ, ತಿನ್ನಿಸ್ರಿ, ಸರಿಯಾಗಿ ತಿನ್ನಿಸ್ರಿ. ನಂಗೆ ತಿನ್ಸ್ ಅಭ್ಯಾಸ ಇಲ್ಲಮ್ಮ, ನಾನು ಹೀಗೆ ತಿನ್ಸೋದು, ಅಡ್ಜಸ್ಟ್ ಮಾಡ್ಕೊ. ಪೇಪರ್ ಅಂತ ತಿನ್ಸಿದ್ರೆ ಹಾಗ್ರಿ, ಸ್ಪೂನು ಕಣ್ಣಿಗೆ ಚುಚ್ಚುತ್ತೆ. ನೀಟಾಗಿ ತಿನ್ಸಿ. ನಮಸ್ಕಾರ. ಏನೇ ಹಿಡಂಬಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ? ಇವಳನ್ನೆಲ್ಲೋ ನೋಡಿದ್ದೀನಿ ಟಿವಿಲಿ. WWF ಅಲ್ಲಿ ಇರಬೇಕು. ನಂಗೆ ಗುರಾಯಿಸ್ತಾ ಇದೆಯಾ? ಯಾರಮ್ಮ ನೀನು? ಲಕ್ಕಮ್ಮ, ಅಡಿಗೆ ಲಕ್ಕಮ್ಮ ಅಂತ. ಈ ಮನೇಲಿ ಅಡಿಗೆ ಕೆಲಸ ಖಾಲಿ ಇದೆ ಅಂತ ಕಾಂಟ್ರಾಕ್ಟ್ರು ಭೀಮಣ್ಣವ್ರು ಹೇಳಿದ್ರು. ಹೌದಾ? ಅಡುಗೆ ಕೆಲಸನಾ? ಇಲ್ವಲ್ಲ, ಯಾರು ಹೇಳಿದ್ದು? ನಾನೇ ಹೇಳಿದ್ದು ರೀ, ಅಡಿಗೆ ಕೆಲಸನವ್ರನ್ನ ಯಾರಾದ್ರೂ ಇದ್ರೆ ಕಳಿಸ್ಕೊಡಿ ಅಂತ. ಅದಕ್ಕೆ ಲಕ್ಕಮ್ಮನ್ ಕಳಿಸ್ಕೊಟ್ಟಿದ್ದಾರೆ. ಅಲ್ವೇ, ವೇದ ಬಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಾಳೆ, ಜೊತೆಗೆ ನಾನು ಹೆಲ್ಪ್ ಮಾಡ್ತೀನಲ್ಲ, ಇವ್ರು ಯಾಕೆ ಬೇಕು? ವೇದ ಇಲ್ಲಿಗೆ ಬರೋದು ಬೇಡ ಅಂತಾನೆ ನಾನು ಲಕ್ಕಮ್ಮನ್ ಕರ್ಸಿರೋದು. ಲಕ್ಕಮ್ಮನ್ನ ಹಾಗೆ ನಿಲ್ಸ್ಬೇಡಿ. ಯಾಕೆ ವೇಟಿಂಗ್ ಚಾರ್ಜ್ ಕೊಡ್ಬೇಕಾಗತ್ತಾ? ಹೌದು. ಈಗೇನು ಅಡಿಗೆ ಕೆಲಸ ಮಾಡ್ಬೇಕಾ ಬೇಡವಾ? ಮಾಡ್ಬೇಕು. ಸರಿ, ಎಷ್ಟು ಜನ ಇದ್ದೀರಾ? ನಾನು ನಮ್ಮ ಯಜಮಾನ್ರು. ಇದು ನಿಮ್ಮ ಯಜಮಾನ್ರ? ಇದಕ್ಕೇನು ಕೂಳ್ಗಿಲ್ ಹಾಕ್ತಿರ ಇಲ್ವಾ? ಏನ್ ಹಿಂಗವ್ರೆ? ಅದೆಲ್ಲ ನಿನ್ಗ್ಯಾಕಮ್ಮ? ನನ್ನ ಕಸಿನ್ ಒಬ್ನಿದ್ದಾನೆ, ಸುಬ್ಬು ಅಂತ. ಒಟ್ಟಿಗೆ 3 ಜನ. ಓಹೋ, ನನ್ನ ಸೇರಿಸಿ 4 ಜನ ಆಯ್ತದೆ. ಒಟ್ಟಿಗೆ 5 ಜನಕ್ಕೆ ಅಡಿಗೆ ಮಾಡ್ಬಿಡ್ತೀನಿ ಬಿಡಿ. 5 ಜನಕ್ಕ? ಯಾಕೆ? ಯಾರಾದ್ರೂ ಎಕ್ಸ್ಟ್ರಾ ಬಂದ್ರೆ? ಸರಿ, ಹಾಗೆ ಮಾಡಮ್ಮ. ಅಡಿಗೆ ಕೆಲಸದ ಜೊತೆ ಮನೆ ಕೆಲಸನೂ ಮಾಡಬೇಕು. ನಿಂದೇನಾದ್ರೂ ಕಂಡೀಷನ್ ಇದ್ರೆ ಹೇಳ್ಬಿಡಮ್ಮ. ಭೀಮಣ್ಣವರು ಮನೆ ಕೆಲ್ಸಕ್ಕೇನು ಹೇಳಿರ್ಲಿಲ್ಲ, ಅಡಿಗೆ ಕೆಲ್ಸಕ್ಕೆ ಅಷ್ಟೇ ಹೇಳಿದ್ದು. ಕೈ ಮುರಿದೋಗಿದೆಯಲ್ಲ, 1 ತಿಂಗಳ ಮಟ್ಟಿಗೆ ಮನೆ ಕೆಲಸ ಮಾಡಿ ಸಾಕು. ಸಂಬಳ ಎಷ್ಟು? ಯಾಕೆ ಭೀಮಣ್ಣ ಏನು ಹೇಳಿಲ್ವಾ? ಎಲ್ಲ ಹೇಳಿರ್ತಾರಲ್ಲ ಅವ್ರೆ. ತಿಂಗಳಿಗೆ 3,000 ಸಂಬಳ ಅಡ್ವಾನ್ಸ್ ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರು. ನೋಡಿ, 4,000 ಅಡ್ವಾನ್ಸ್ ಕೊಡ್ಬೇಕು. ಮಧ್ಯ ಕೆಲಸ ಬಿಡ್ಸಂಗಿಲ್ಲ. ಕೆಲಸ ಬಿಡಿಸ್ತು ಮುಂದೊಂದು 3 ತಿಂಗಳು ಸಂಬಳ ಕೊಡ್ಬೇಕು. ತಗೊಳ್ಳಿ 4,000. ಸರಿಯಾಗೈತಾ? ಎಣಿಸ್ಕೊಳ್ಳಿ. ನನ್ಗೆ ನಿಮ್ಮ ಮೇಲೆ ನಂಬಿಕೆ ಐತೆ. ಸರಿ, ಅಡಿಗೆ ಮನೆ ಎಲ್ಲ ತೋರಿಸಿ ಬೆಂಕಿ ಹಚ್ಚುತ್ತೀನಿ. ಅಡಿಗೆ ಮನೆಗೆ ಗ್ಯಾಸ್ ಸ್ಟವ್ ತೋರಿಸಿ ಬೆಂಕಿ ಹಚ್ಚತ್ತೆ. ಪಾರು ಸದ್ಯಾಗಿರೋಣ ಇಟ್ಕೊಂಡ್ ಬಂದಿದ್ಯಾ ಕಣೆ. ಹೆಂಗಿದಾಳೆ ನೋಡು, ಜಟ್ಟಿ ತರ. ನನ್ ಗಂಡನ ಆಟ ಇವಳ ಮುಂದೆ ಏನು ನಡೆಯಲ್ಲ. ಅಡ್ಗೆ ಮಾಡಕ್ ನೀನೆಲ್ಲ ಹುಡುಗಿನ ಕರ್ಕೊಂಡ್ ಬಂದ್ಬಿಡ್ತೀಯ ಅಂತ ಹೆದರ್ಕೊಂಡ್ಬಿಟ್ಟಿದೆ. ಆಮೇಲೆ ನಿನ್ ಗಂಡ ಅವಳಿಂದೆಲ್ಲ ಓಡಾಡಕ್ ಶುರು ಮಾಡ್ಬಿಡ್ತಿದ್ದ. ಆಗ ಕೈ ನೋವು ಹೋಗಿ ತಲೆನೋವು ಶುರು ಆಗ್ಬಿಡ್ತಿತ್ತು. ಏನೆಲ್ಲ ಗಿಡ್ಡ, ಏನು ಪಾತ್ರೆಗಳೆಲ್ಲ ಬಂದ? ನೀವೇನ್ರಿ
ಚೆನ್ನಾಗಿ ಎದ್ದಿಡ್ಬೇಕಿಲ್ಲ. ಏನ್ ಎತ್ತಿರ್ತಾರೆ ನೀನಿಲ್ವಾ ತೋರ್ಸಕ್ಕೆ ತೋರ್ಸಲ್ಲ ಕೂತ್ಕೊಂಡು ನಾನು ಎತ್ತಿಡ್ಬೇಕು ಪಾತ್ರೆಗಳನ್ನ ತೋರ್ಸು ನೀವು. ಮೊದ್ಲೆಲ್ಲಿ ಕೆಲಸ ಮಾಡ್ತಿದ್ರಿ? ಹೋಟ್ಲಲ್ಲಿ ತೊಳ್ದು ಹಿಂಗೆ ಬಿಸಾಕೋದು. ನೀನ್ ಜೋಡಿಸಿ ಸಾಕು, ಇದೆಲ್ಲ ನಾ ತಗೊಂಡ್ಬರ್ತೀನಿ, ಮನೆ ಗುಡ್ಸಿ ಸಾರ್ಸ್ ಹೋಗು. ಯಾಕೋ ಸುಬ್ಬು ಏನಾಯ್ತು? ಏನಕ್ಕೆ ಎಂತಕ್ಕಿಂತ ಒಂದು ಕೆಲ್ಸಕ್ಕೆ ಇಟ್ಕೊಂಡು ಎಲ್ಲ ಕೆಲಸ ನಂಗ ಮಾಡಕ್ ಕಲ್ತಾಳ. ಏನು ಎಲ್ಲ ಕೆಲಸ ನಿನ್ ಕೈಲಿ ಮಾಡಿಸ್ತಿದ್ದಾಳ? ಲಕ್ಕಮ್ಮ ಬಾಮ ಇಲ್ಲಿ. ಏನು ಕರ್ದಿಯಲ್ಲ? ಮನೆ ಕೆಲಸ ಎಲ್ಲ ನೀನ್ ಮಾಡ್ಬೇಕು ತಾನೆ? ನನ್ ತಮ್ಮಂಗೆ ಯಾಕೆ ಹೇಳಿದೀಯಾ? ಎಲ್ಲ ಒಬ್ಬರೇ ಮಾಡಕ್ ಆಯ್ತದ? ನಮ್ಗೂ ಒಬ್ರು ಅಷ್ಟೇ ಬೇಡವಾ? ಅದಕ್ಕೆ ಅಷ್ಟೊಂದಾಗಿ ಇಟ್ಕೊಂಡಿದ್ದೀನಿ. ಮಕಾಯಿ ನೋಡ್ತೀಯಾ? ಹೋಗ್ಲೇ ತರಕಾರಿ ಹೆಚ್ಚೋಗ ಹೋಗ, ತಪ್ಪಿಸ್ಕೊತ ನೀನೇ ನಂಗೆ ನೋಡ್ತಾ ಇದೀಯಾ? ಹೋಗ್ ಟಿವಿ ಹಾಕು. ಕೇಬಲ್ ಇಲ್ಲ, ಆ ಟಿವಿ ಹಾಕಿ ಇಟ್ಕೊಂಡಿದ್ಯಾ? ತಗೊಂಡೋಗಿ ತೊಟ್ಟಿಗೆ ಹಾಕು, ಜಾಗನಾದ್ರೂ ಉಳಿತದೆ. ಏನು ಸುಬ್ಬು ಇಷ್ಟೊಂದು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದೀಯಾ? ಲಕ್ಕಮ್ಮ ಹೇಳಾಳ. ಲಕ್ಕಮ್ಮ ಬಾಮ ಇಲ್ಲಿ. ಅಯ್ಯಯ್ಯಯ್ಯಯ್ಯ ಪುರುಷತ್ತಿ ಅಲ್ವಲ್ಲ, ಯಾವಾಗಲೂ ಲಕ್ಕಮ್ಮ ಲಕ್ಕಮ್ಮ ಅಂತ ಹೊಡ್ಕತ್ತಿರ್ತಿರಲ್ಲ, ಅದೇನು ವಿಷಯ ಬಗ್ಳಿ? ಇರೋ 4 ಜನಕ್ಕೆ ಇಷ್ಟೊಂದು ತರಕಾರಿ ಎಲ್ಲ ಯಾಕಮ್ಮ? ನಾನಿಲ್ವಾ? ಬೇರೆ ಯಾರು ಬಂದ್ರೆ ಬೇಡವಾ? ಏನ್ 6 ಜನ ಬರ್ತಾರ? ಅಯ್ಯೋ ಮುರೊತ್ತು ನಿಮ್ಮನೆಲ್ಲ ಅಡಿಗೆ ಮಾಡ್ಕೊಂಡು ಬಿದ್ದಿರ್ತೀನಲ್ಲ, ನನ್ನ ಗಂಡನ ಹೊಟ್ಟೆ ಕೂಳ್ ಬೇಯಿಸೋದು ಯಾರು? ಅಂದ್ರೆ ನಿನ್ ಗಂಡನು ಇಲ್ಲೇ ಬರ್ತಾನ? ನಿಮ್ಮನೇಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ನನ್ನ ಗಂಡನ್ಗೆ ಬೇರೆ ಮನೆ ಮಾಡ್ಕೊಡ್ಲಾ? ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ಬಿಟ್ಟಿ ಊಟ ಗಟ್ಟಿ ಮೇಳ. ಬಾರೆ ಬಾರೆ ಕಲ್ಯಾಣ. ಯಾರ್ರಿ ನೀವು? ನಾನು ಗಂಡ. ಈ ಮನೆ ಕೆಲಸ ಮಾಡ್ತಾಳಲ್ಲ ಲಕ್ಕಿ, ಅವಳು ಗಂಡ. ಹೌದು, ಈ ಮನೇಲಿ ಸೇರು ಪಾವು ಯಾರಿಲ್ವಾ? ಚಟಾಕ್ ನೀನ್ ಮಾತ್ರ ಬಂದಿದೀಯ. ಆಗಲ್ಲ. ಬರ್ರೆ ಬರ್ರೆ. ನಿನಗೇನು ಬಂದೈತಲ್ಲಿ? ಸಾಹೇಬ್ರ ಮನೆಗೆ ಬರುವಾಗ ಕುಡ್ಕೊಂಡ್ ಬರ್ಬೇಡ ಅಂತ ಹೇಳಿದ್ರು ಕುಡ್ಕೊಂಡು ಬರ್ತೀಯಲ್ಲ, ಕೈ ಮುಟ್ಕೊಂಡು ಕೂತ್ಕೊ. ಗಪ್ಪು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಬರಯ್ಯ, ಹಾಡು ಹೇಳ್ಬೇಡ, ಮಾತಾಡೋದು ಬಾಯಿ ಇರಕ್ಕಿಲ್ಲ, ಎಂಡ್ರು ರಾಂಗ್ ಆಗವಳೆ. ಮೇಲೆ ಏನ್ ನೋಡ್ದೆ? ಏನಿಲ್ಲ. ಇದನ್ನೇನಾದ್ರು ಯಾರ ಹತ್ರ ಬಾಯಿ ಬಿಟ್ಟೆ ಅಂದ್ರೆ ಅಡಿಗೆ ಕೆಲಸ ಪರ್ಮನೆಂಟು. ಅಯ್ಯಪ್ಪ ಲಕ್ಕಮ್ಮ ಏನಿದು? ಯಾರಿವ್ರು? ನನ್ನ ಗಂಡ. ನಮಸ್ಕಾರ ತಾಯಿ. ನಮ್ಮ ಗಂಡರಿಗೆ ನಾವೇ ಅಡಿಗೆ ಮಾಡಿ ಊಟ ಬಡಿಸ್ಬೇಕಂತೆ. ನಿನಗಂತೂ ಗಂಡನಿಗೆ ಅಡಿಗೆ ಮಾಡಿ ಊಟ ಬಡಿಸೋದು ರೂಢಿನೇ ಇಲ್ಲ. ನಾನು ಮಾಡೋದನ್ನ ಬಡಿಸೋದನ್ನ ನೋಡಿ ಕಲ್ತ್ಕೋ. ಮಹಾಲಕ್ಷ್ಮಿ, ಅನ್ನಪೂರ್ಣೇಶ್ವರಿ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನಿಲ್ಲಿಸ್ರಿ, ಏನ್ ಮಾಡ್ತಾ ಇದ್ದೀರಾ? ಲಕ್ಕಮ್ಮ ನೀನ್ ಹೀಗೆಲ್ಲ ಮಾಡೋದು ಒಳ್ಳೇದಲ್ಲ. ನಿನ್ ಗಂಡನಿಗೆ ಇಲ್ಲೆಲ್ಲ ಬರ್ಬೇಡ ಅಂತ ಹೇಳು. ಹಂಗೆಲ್ಲ ಹೇಳಕ್ಕಾಗಲ್ಲಮ್ಮ. ಪತಿ ಪರಮಾತ್ಮ ಇದ್ದಾಗೆ, ಪತಿ ಸೇವೆ ಮಾಡಿದ್ರೆ ಏನ್ ತಪ್ಪು? ನಿಮಗಂತೂ ಪತಿ ಸೇವೆ ಮಾಡಿ ಗೊತ್ತಿಲ್ಲ, ನಾವು ಮಾಡೋ ದುಡ್ಡು ಯಾಕೆ ಹೊಟ್ಟೆ ಕಿಚ್ಚು ಬರ್ತೀರಾ? ಗಂಡನ್ ಸೇವೆ ಹೀಗೇನ ಮಾಡೋದು? ನೋಡ್ರಿ, ಸರ್ಸರ ಇರ್ಬೇಕು, ವಿರ್ಸರ ಇರ್ಬೇಕು. ನಾವಿಬ್ರು ಇಷ್ಟು ಜಗಳ ಆಡಿದ್ರು ಎಷ್ಟು ಪ್ರೀತಿ ಇದೀವಿ ಗೊತ್ತಾ? ಅಲ್ಲಕ್ಕೂ ಆಯೋ ನಲ್ಲಕ್ಕೂ, ಏನ್ ನನ್ನ ಬಂಗಾರ, ಮಾತು ಸಾನೆ ಚೆನ್ನಾಗಿತ್ತು. ಅಷ್ಟು ಮುಗಿಸಿದ್ಯಲ್ಲ ಇವಳು. ರಾತ್ರಿಗೆ ಏನ್ ಮಾಡಿಯೇ? ನೀ ಏನ್ ಕೇಳಿದ್ರು ಮಾಡ್ಕೊಡ್ತೀನಿ. ಅಕ್ಕೋ, ಡಬ್ಕಿ ಡಬಲ್ ಖಾರ ಹಾಕಿ ಮೀನ್ ಸಾರು ಮಾಡಿಯೇ, ನಾಲ್ಗೆಲ್ಲ ನಸ ನಸ ಅಂತ ಇದೆ. ಅಂದೆ ಏನ್ ಮಾಡೋದು? ಮಾಡ್ಕೊಡ್ತೀನಿ, ಆದ್ರೆ ನೀನು ಬರುವಾಗ ಕುಡ್ಕೊಂಡ್ ಬರ್ಬೇಡ. ಇಲ್ಲಿ ತಿಳ್ಕೊಂಡು ಅಲ್ಲೋಗಿ ಕೊಡಿ, ಅವಕಾರು ಬೇಜಾರು ಮಾಡ್ಕೊತಾರೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಅದ್ ಎಂಥೊಂದು ಕರ್ಸ್ ಕೂರ್ಸಿದ್ಯೆ. ಲಕ್ಕಮ್ಮ ರಾತ್ರಿಗೆ ಅಡಿಗೆ ಏನ್ ಮಾಡ್ತಿದೀಯಾ? ನನ್ನ ಗಂಡ ಹೇಳೋದ್ನಲ್ಲ ಮೀನ್ ಸಾರು ಮಾಡು ಅಂತ, ಮೀನ್ ಸಾರು ಮಾಡ್ತೀನಿ. ನೋಡು, ನಾವು ವೆಜಿಟೇರಿಯನ್ಸು, ಅದನ್ನೆಲ್ಲ ತಿನ್ನಲ್ಲ. ಅಯ್ಯೋ, ನೀವು ತಿಂದಿದ್ರೇನಾಯ್ತು? ನನಗೂ ನನ್ನ ಗಂಡನಿಗೂ ಮೀನ್ ಸಾರು ಮಾಡ್ತೀನಿ, ನಿಮಗೆ ಬೇರೆ ಸಾಂಬಾರು ಮಾಡಿರ್ತೀನಿ. ನಮ್ಮನೇಲಿ ಅವೆಲ್ಲ ಮಾಡಕ್ ಬಿಡಲ್ಲ. ಹೆಂಗೆ ಅಂತ ಗೊತ್ತಾಗಿದ್ರೆ ಇನ್ನೂ 1,000 ರೂಪಾಯಿ ಸಂಬಳ ಜಾಸ್ತಿ ಕೇಳ್ತಾ ಇದ್ದೆ. ಇನ್ನೂ 1 ತಿಂಗಳು ಹೇಳ್ಬೇಕಲ್ಲ ನಿಮ್ಮ ಹತ್ರ. ಸಿಂಪಲ್ ಆಗಿ ಬೇಳೆ ಸಾರು ಮಾಡು. ನೋಡಿದ್ರಲ್ಲ, ಲಕ್ಕಮ್ಮನ ತಂದಿಟ್ಕೊಂಡಿದ್ದಾಯ್ತು. ಅವಳು ಭೀಮಿ, ಬಕಾಸುರಿ, ಹಿಡಂಬಿ. ಅವಳಿಗೆ ಅವಳು ಗಂಡನ್ಗೆ ತಂದು ಹಾಕೋದ್ರಲ್ಲಿ ನಮ್ ಪಾರು ಆಂಟಿ ಸುಸ್ತಾಗ್ಬಿಟ್ಟಿದ್ದಾರೆ.
ಇನ್ಫ್ಯಾಕ್ಟ್ ನಾನೇ ಅಡುಗೆ ಮಾಡಿ ಬಡಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ಈ ಅನುಮಾನ ಅನ್ನೋ ಭೂತ ಇದೆಯಲ್ಲ, ಈ ಅನುಮಾನ ಅನ್ನೋ ಭೂತ ಇರೋದ್ರಿಂದಾನೆ ಪಾರು ಆಂಟಿ ಮನೆಗೆ ಯಾರ್ಯಾರನ್ನೋ ಕರ್ಕೊಂಡ್ಬಂದು ಸಮಸ್ಯೆಯಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ. ಮುಂದೇನಾಗುತ್ತೆ ಅಂತ ನೀವೇ ಕಾದ್ ನೋಡ್ತಾ ಇರಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ಹಲೋ ಅರವಿಂದ್ ಶಿಶೋರ ಸರ್, ನಾನು ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿದ್ದೀನಿ. ನಿಮ್ಮ ಸುಮಾರು ಶ್ರೀನಿವಾಸ್ ಇನ್ನೂ ಬಂದಿಲ್ಲ ಸರ್. ಹಾಂ ಸರ್, ನೀವು ಸೆಟ್ಟಿಗೆ ಬರೋಕ್ಕೆ ಮುಂಚೆ ಒಂದು ಸೀನ ಮುಗ್ದೋಗಿರುತ್ತೆ. ಯಾವ ಆರ್ಟಿಸ್ಟ್ಗಳು ಇಲ್ಲ, ನಾನು ಒಬ್ಬನೇ ಇರೋದು. ಓಕೆ ರೀ, ಅವಳು ಯಾವಳನ್ನ ಮನೇಲಿ ಕರ್ಕೊಂಡು ಬಂದ್ಬಿಟ್ಟು ದೊಡ್ಡ ತಪ್ಪು ಮಾಡಿದೆ ರೀ. ಆಚೆ ಹಾಕೋಣ ಅಂದ್ರೆ 3 ತಿಂಗಳು ಸಂಬಳ ಕೇಳ್ತಾ ಇದ್ದಾಳೆ. ನೋಡಮ್ಮ, ಅವಳನ್ನ ಕರ್ಕೊಂಬಂದವಳು ನೀನು, ನಾನೇನು ಮಾಡೋಕ್ಕಾಗಲ್ಲ, ಅನುಭವಿಸು. ರೀ, ತಿಳಿದೇ ತಪ್ಪು ಮಾಡಿದ್ದೀನಿ, ಏನಾದರೂ ಮಾಡ್ರಿ. ನೋಡು, ಅರವಿಂದ್ ಶೇಷ್ ಅವರು ತಿಂಗಳಿಗೆ 22 ದಿನ ಶೂಟಿಂಗ್ ಡೇಟ್ಸ್ ಕೇಳಿದ್ದಾರೆ. ಇವತ್ತಿಂದ ಶೂಟಿಂಗ್ ಶುರು. ಅಲ್ಲಿ ತುಪ್ಪದ ಊಟ ತರಿಸ್ತಾರೆ. ನಾನು ಅಲ್ಲೇ ಊಟ ಮಾಡ್ಕೊಂಬರ್ತೀನಿ. ರಾತ್ರಿ ಮನೆಗೆ ಬರೋದು ಲೇಟ್ ಆಗುತ್ತೆ. ಅವಳು ಏನು ಮಾಡಾಕ್ತಾಳೋ ಅದನ್ನೇ ತಿನ್ನು. ಇವತ್ತ ಆಗಲ್ಲ ರೀ. ಯಾಕೆ? ಊಟಕ್ಕೆ ಚಿಕನ್ ತರ್ತೀನಿ ಅಂತ ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದೆ? ಆ ವೈಶಾಲಿ ಅವ್ರ ಮನೆಗೆ ಹೋಗಿದ್ದೆ. ಯಾಕೋ? ಪಾರು, ಏನಾಗ್ತದೆ ಇಲ್ಲಿ? ರೀ, ಇವಳು ಕಳ್ಳಿ ಕಣ್ರಿ, ಬೇಗ ಯಾರೇ ಕಲಿ? ಪಾರು, 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 ಏನಾಯ್ತು? ಕೈ ತುಂಬಾ ನೋಯ್ತಾ ಇದ್ದಾರೆ. ಬೇಷ್ ಪಾರು, ಕೈ ಮುರ್ಕೊಂಡಿರ್ಲು ನಿನ್ನ ಕಳ್ಳಿನ ಹಿಡ್ಕೊಂಡೆ. ನಾವು ಅವ್ಳು ಹಿಡಿಯಕ್ಕೆ ಆಗ್ಲಿಲ್ಲ. ರೀ, ನಿಜ ಹೇಳ್ಬೇಕು ಅಂದ್ರೆ ನನ್ನ ಕೈ ಮುರಿದಿರ್ಲಿಲ್ಲ ರೀ. ಪಾರ್ವತಿ ಅವರೇ, ಆಸ್ ಇಟ್ ಇಸ್ ಒಂದು ಹೊಸ ಕತೆ ಶುರು ಮಾಡ್ಬಿಟ್ರಲ್ವಾ? ಗುಂಡಣ್ಣವ್ರೆ, ನಿಮ್ ವೈಶಾಲಿ ಹೇಳಿದ್ಲು ಅಂತಾನೆ ನಾನು ಕೈ ಮುರಿದಿರೋ ತರ ನಾಟಕ ಆಡಿದ್ದು. ಪಾರು, ಹೋಗಿ ಪಿನ್ ಪಾಯಿಂಟ್ ವೈಶಾಲಿ ಅವ್ರ ನಾಟಕ ಕಂಪ್ನಿಗೆ ಸೇರ್ಕೊಳ್ಳೋದು. ರೀ, ನಾನೇನ್ ಕರ್ದಿರ್ಲಿಲ್ಲ, ಅವಳೇ ನನ್ನ ಹತ್ರ ಬಂದಿದ್ದು. ಸಮಸ್ಯೆ ಅಂತ ಕೇಳ್ಕೊಂಡ್ ಬಂದವ್ರಿಗೆ ಪರಿಹಾರ ಹೇಳೋದೇ ನನ್ನ ಕೆಲಸ. ನನ್ನ ಗಂಡ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡಲ್ಲ, ಐಡಿಯಾ ಕೊಡು ವೈಶಾಲಿ ಅಂತ ಅವಳೇ ಕೇಳಿದ್ದು. ಹೇಳಿ ನನ್ ತಪ್ಪ? ಯಾವ್ದು ತಪ್ಪೋ ಯಾವ್ದು ಸರಿಯೋ, ಆದ್ರೆ ನಾನ್ ಮಾಡಿರೋ ತಪ್ಪಿಗಂತೂ ಸರಿಯಾದ ಶಿಕ್ಷೆ ಆಯ್ತು. ಏನಾಯ್ತೆ? ಆ ಕಳ್ಳಿ ತಳ್ಳಿರೋ ರಭಸಕ್ಕೆ ನಿಜವಾಗ್ಲೂ ನನ್ನ ಕೈ ಮುರಿದಿದೆ. ಗೋವಿಂದ